ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ವಿಜಯ್ ಕುಮಾರ್ ಅವರು ಈಗ ಒಂದು ಕಡೆ ತಲಾ ಆದಾಯದ ಬಗ್ಗೆ ನಾವು ನಿಖೇತ್ ಮಾತಾಡೋದು ಬಿಟ್ಬಿಡಿ, ಈಗ ಕೃಷ್ಣರಾಜು ಅವರೇ ಮಾತಾಡ್ತಾ ಇದ್ರು. ಇಂಥ ವಿಚಾರಗಳಂತ ಬಂದಾಗ ಈಗ ಉದ್ಯಮಿಗಳದ್ದು ನಿಮಗೆ 20% 25% ಅವರ ಆದಾಯ, ಟೋಟಲ್ ಆದಾಯ ಜಾಸ್ತಿ ಆಗ್ತಾ ಇದೆ. ದೇಶದ್ದು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಾಗ ಒಂದು 6.5% ಗ್ರೋತ್ ಮಾತ್ರ ಕಾಣಿಸ್ತಾ ಇದೆ. ಇದನ್ನು ಬೇರೆಯವರು ಮಾತಾಡಿದ್ದಾರೆ, ಇನ್ಕ್ಲೂಡಿಂಗ್ ಬೇರೆಯೊಬ್ಬರು ನಾಯಕರು ಕೂಡ, ಕೇರಳ ಕಡೆ ನಾಯಕರು ಕೂಡ ಅವರು ಮಾತಾಡಿದ್ರು. ನೀವು ನಿಯೋಗ ಮಾಡಿ ಕಳಿಸಿದ್ರಲ್ಲ, ಅವರು ಮಾತಾಡಿದ್ರು. ಏನಂದರೆ ಒಂದು ರೂಮಲ್ಲಿ ಅದಾನಿ, ಅಂಬಾನಿ ಮತ್ತು ನಾನು 3 ಜನ ಇದ್ದಾಗ ನನ್ನ ತಲಾದಾಯನೂ ಜಾಸ್ತಿ ಆಗಿಬಿಡುತ್ತೆ ಅಂತ. ಒಂದೇ ಒಂದು ರೂಮಲ್ಲ 3 ಜನ ತಲಾದಾಯ ಲೆಕ್ಕ ಹಾಕೊಂಬಿಟ್ರೆ ಅವರಿಬ್ಬರದು ಆಲ್ರೆಡಿ ಜಾಸ್ತಿ ಇರುತ್ತಲ್ಲ, ನನ್ನ ಸೇರ್ಕೊಂಡು ಗುಣಿಸ್ಬಿಡ್ತಾರೆ, ಭಾಗಿಸ್ಬಿಡ್ತಾರೆ, ಅಂದು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ಒಂದು ಅಂತರ ಇದೆಯಲ್ಲ, ಆ ಒಂದು ದೊಡ್ಡ ಮಟ್ಟದ ಒಂದು ಗ್ಯಾಪ್ ಇದೆಯಲ್ಲ, ಬಡವ ಮತ್ತು ಶ್ರೀಮಂತ ನಡುವಿನ ಅಂತರ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ರಿಪೋರ್ಟ್ ಬರ್ತಿದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದು ದೇಶ ಯಾವುದೋ 4ನೇ ಸ್ಥಾನಕ್ಕೆ ಬರೋದು, 5ನೇ ಸ್ಥಾನಕ್ಕೆ ಬರೋದು, 3ನೇ ಸ್ಥಾನಕ್ಕೆ ಬರೋದು ಬೇರೆ ವಿಚಾರ. ಆ ದೇಶದ ಪ್ರಜೆ 3ನೇ ಸ್ಥಾನದಲ್ಲಿ ಇದ್ದೀನಾ? ಈಗ ನಾನು UK ಬೀಟ್ ಮಾಡಿದೆ ಅಂತ ಹೇಳ್ತೀನಿ, UK ನಾನು ಬೀಟ್ ಮಾಡಿಬಿಟ್ಟಿದ್ದೀನಿ, ನಾನು 3ನೇ ಸ್ಥಾನದಲ್ಲಿ ಬಂದೆ ಅಂದರೆ ಒಬ್ಬ UK ಮನುಷ್ಯಂದು 22 ಲಕ್ಷ, 28 ಲಕ್ಷ, 30 ಲಕ್ಷದವರೆಗೂ ಒಂದು ತಲಾದಾಯ ತೋರಿಸ್ತಾನೆ, UK ಒಂದು ತೋರಿಸ್ತಾನೆ. ನಾವು 151ನೇ ಸ್ಥಾನದಲ್ಲಿ ಇದ್ದೀವಿ, 162ನೇ ಸ್ಥಾನದಲ್ಲಿ ಇದ್ದೀವಿ. ಇದನ್ನು ನೀವು ಹೆಂಗೆ ಕಂಪೇರ್ ಮಾಡ್ತೀರಾ ಅಂತ ನನ್ನ ಪಾಯಿಂಟ್. ಸರಿ, ನೀವು ಹೇಳೋದು ಅರ್ಥ ಆಯಿತು. ಅದನ್ನು ನಿಮ್ಮ ಪ್ರಶ್ನೆಗೆ ಈಗ ನಾನು ಉತ್ತರ ಕೊಡದೆ ಸ್ವಲ್ಪ ಅವರು ಹೇಳಿದ್ದಕ್ಕೆ ನಾನು ಕನೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸ್ವಲ್ಪ ಸಮಯ ಹೆಚ್ಚಿಗೆ ಕೊಟ್ಟರು ಇನ್ನೂ ಒಳ್ಳೆಯದು. ಏನಂದರೆ ಈಗ ಕಾಂಗ್ರೆಸ್ ವಕ್ತಾರರು ಹೇಳಿದರು, ಸೂರ್ಯಘರ್ ಯೋಜನೆ, ಯಾವುದೋ ಸೋಲಾರ್ ಯೋಜನೆ ವಿಷಯವಾಗಿ ಹೇಳಿದರು. ತಮ್ಮ ಕ್ಷೇತ್ರದಲ್ಲಿ ಏನೋ ಒಂದು ದೊಡ್ಡ ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ ಅಂತ ಹೇಳಿದರು. ನಾನು ಹೇಳ್ತೀನಿ, ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾದ ನಂತರ ಈ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಆದಂಥ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ, ಈ ಯೋಜನೆ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 5 ಲಕ್ಷ ಚಿಲ್ಲರೆ ಅಪ್ಲಿಕೇಶನ್ಸ್ ಬಂದಾದ ಮೇಲೂ ಸಹಿತ ಇವತ್ತು ಇಂಪ್ಲಿಮೆಂಟೇಷನ್ಸ್ ಎಷ್ಟು? ಬರೀ 28,000. ಓಕೆ, 28,000. ಯಾಕಂದರೆ ಇದು ಕೇಂದ್ರ ಸರ್ಕಾರ ಯೋಜನೆ ಅಂತ ಇದನ್ನು ತಗ್ಗಿ ಬಡ್ದಾರ. ನಾನು ಹೇಳ್ತೀನಿ, ಇದು ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ 3 ಕಿಲೋವ್ಯಾಟ್ ನೀವೇನಾದ್ರು ಕರೆಂಟ್ ಹಾಕೊಂಡಿದ್ದಾರೆ ಮನೆಗೆ, ಅದಕ್ಕೆ 78,000 ಸಬ್ಸಿಡಿ ಇದೆ. 3 ಕಿಲೋವ್ಯಾಟ್ ದರ ಎಷ್ಟಾಗುತ್ತೆ? 1,50,000 60,000 ಒಳಗಡೆ ಆಗುತ್ತೆ. ಅದಕ್ಕೆ ಬ್ಯಾಂಕ್ ಲೋನ್ ಕೊಡೋಕ್ಕೂ ಬರ್ತಾರೆ, ಸಿವಿಲ್ ಕ್ಲಿಯರ್ ಇದ್ದರೆ. ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ತುಂಬ್ಕೊಂತ ಹೋದಾಗ 2-3 ವರ್ಷದಲ್ಲಿ ಅದು ಕ್ಲಿಯರ್ ಆಗಿ ಮುಂದೆ 25 ವರ್ಷ ಅದ್ರದ್ದು ಗ್ಯಾರಂಟಿ ಇದೆ ಪ್ರಾಡಕ್ಟ್ದು. ಹೀಗಾಗಿ ನಿಮಗೆ ಮುಂದಿನ ಒಂದು 20 ವರ್ಷ ನಿಮಗೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಎಲೆಕ್ಟ್ರಿಸಿಟಿ. ಬರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡೋದಲ್ಲ, ಇದು ಮುಂದಿನ ಯುವಕರಿಗೆ, ಯುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಬೇಕನ್ನುವಂಥದ್ದು. ನಾನು ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾತಾಡಿದ್ರೆ ಇಟ್ ವಿಲ್ ಗೋಸ್ ವೆರಿ ಲಾಂಗ್ ಟೈಮ್. ಅದು ಸೂಟೇಬಲ್ ಅಂತ ಅನ್ಕೋತೀನಿ. ಇದು ಉತ್ತರ ಪ್ರದೇಶದಲ್ಲಿ ಏನು ಮಾಡಿದ್ರು, ಉತ್ತರ ಪ್ರದೇಶದಲ್ಲಿದ್ದಂಥ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನು 78,000 ಸಬ್ಸಿಡಿ ಕೇಂದ್ರ ಸರ್ಕಾರದ ಇದ್ಮೇಲೂ ಸಹಿತ ಆ ರಾಜ್ಯ ಸರ್ಕಾರ ಅದಕ್ಕೆ ಮತ್ತೆ 21,000 ಮತ್ತೆ ಕಾಂಟ್ರಿಬ್ಯೂಷನ್ ಕೊಡ್ತದೆ. ಅಂದರೆ 1,01,000 ಚಿಲ್ಲರೆ 3 ಕಿಲೋವ್ಯಾಟ್ ಹಾಕೊಂಡಾಗ ಆಗುತ್ತೆ. ಇದನ್ನ ಯಾಕೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇಲ್ಲ? ಅಂದರೆ ಕೇಂದ್ರ ಸರ್ಕಾರ ಯೋಜನೆಗಳು ಜನರಿಗೆ ಏನಾದ್ರು ಮುಟ್ತವೆ, ಕೇಂದ್ರ ಸರ್ಕಾರ ಪ್ರಚಲಿತ ಆಗುತ್ತೆ. ಇಲ್ಲಿ ಡಬಲ್ ಇಂಜಿನ್ ಇದ್ದಾಗ ಇದು ಮಾಡ್ಬೋದಿತ್ತಲ್ಲ, ಇಲ್ಲಿ ಡಬಲ್ ಇಂಜಿನ್ ಇತ್ತಲ್ಲ ಮಾಡಿದ್ರಾಗ. ಇವ್ರು ಮಾಡ್ತಿಲ್ಲ, ಸರಿಯಪ್ಪ, ಇವ್ರು ಸರಿ ಇಲ್ಲ, ಇವರು ಅಲ್ಲ ಮಾಡಿದ್ರ, ನೀವು ಬೊಮ್ಮಾಯಿ ಅವ್ರು ಮಾಡಿದ್ರ, ಮಾಡಿದ್ರ ನೋಡಿ ಸರ್, ಅವಾಗ ಮಾಡಿದ್ರೆ ಅದೇ ಉದಾಹರಣೆ. ಪ್ರಧಾನಮಂತ್ರಿ ಸೂರ್ಯ ಡಬಲ್ ಇಂಜಿನ್ ಅಂತ ನೀವೇ ಹೇಳಿದವರಲ್ವ, ಆಗಲೇ ಸ್ಟಾರ್ಟ್ ಆದಂಥದ್ದು ಪ್ರಧಾನಮಂತ್ರಿ ಸೂರ್ಯ ಯೋಜನೆಯನ್ನ ಆಗಲೇ ಸ್ಟಾರ್ಟ್ ಆದಂಥದ್ದು. ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ಬೇಕು, ರಿಕ್ವೈರ್ಮೆಂಟ್ ಮೀಟ್ ಔಟ್ ಆಗಬೇಕು, ಆ ಎಲ್ಲ ಬ್ಯಾಲೆನ್ಸ್ ಅನ್ನ ತಗೊಂಡು ಅದನ್ನ ಸಮತೋಲನ ಆದ ನಂತರ ಮಾಡಬೇಕು. ಈಗ ತಮಗೆ ಗೊತ್ತಿದೆಯಾ, ಕರ್ನಾಟಕ ರಾಜ್ಯದಲ್ಲಿ ಈ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇದಾರಲ್ಲ, ಅಂದ್ರೆ ದೇಶದಲ್ಲಿ ಒಟ್ಟು ಸೋಲಾರ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಅದ್ರ 60% ಮ್ಯಾನುಫ್ಯಾಕ್ಚರರ್ಸ್ ಇನ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಅದು ಬೆಂಗಳೂರಲ್ಲಿ ಹೈಯೆಸ್ಟ್ ಇದ್ದಾರೆ. ಇದು ಸೋಲಾರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ದೇ ಆರ್ ಮೂವಿಂಗ್ ವೆರಿ ಫಾಸ್ಟ್. ಹೀಗಾಗಿ ಈಗ ಯಥೇಚ್ಛವಾಗಿ ನಮ್ಮ ಸೋಲಾರ್ ಸಿಗ್ತಾ ಇದೆ. ಮೇಕ್ ಇನ್ ಇಂಡಿಯಾದಲ್ಲಿ ನಾವು ಇರ್ತಕ್ಕಂಥ ಪ್ರಾಡಕ್ಟ್ನ ತಗೊಂಡು ಅದೆಲ್ಲ ಸಬ್ಸಿಡಿಗಳನ್ನು ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಸೋಲಾರ್ ಎನರ್ಜಿಯಲ್ಲಿ ಸಾಕಷ್ಟು ನಾಳೆ ಓಝೋನ್ ಪದರ ಆಗಲಿ, ಏನಾಗಲಿ, ಪೊಲ್ಯೂಷನ್ ಏನು ಕಾರ್ಬನ್ ಮೊನಾಕ್ಸೈಡ್ ಪ್ರೊಡ್ಯೂಸ್ ಮಾಡುವಂಥದ್ದಾಗಲಿ, ಸಾಕಷ್ಟು ಕೋಲ್ ಎಲ್ಲ ಇಂಧನಗಳು ಹಾಳಾಗ್ತಿದೆ ಸರ್. ಮುಂದಿನ ಬರುವಂಥ ಜನರೇಷನ್ಗೆ ನಾವು ಕೊಡುವಂಥದ್ದೇನು? ದಿನೇಶ್, ಈಗ ತಲಾದಾಯ ಇದ್ರ ಜೊತೆ ಒಂದು ನಿಮಿಷ ಬಂದ್ಬಿಡ್ತೀನಿ, ಒಂದು ರೌಂಡ್ ಬಂದ್ಬಿಡ್ತೀನಿ. ದಿನೇಶ್, ಈಗ ತಲಾದಾಯ ಅಂತ ವಿಚಾರ ಬಂದಾಗ ನನಗೇನಾಗುತ್ತೆ, ತಲಾದಾಯ ಎನ್ನುವುದು ಉದ್ಯೋಗ ಸೃಷ್ಟಿ ಅಂತ ಬಂದರೆ ತುಂಬ ಕಳವಳಕಾರಿಯಾಗಿ, ನಿಮ್ಮ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಬೇಕು, ಉದ್ಯೋಗ ಸೃಷ್ಟಿ ಇದೆಯಲ್ಲ ತುಂಬ ಕಳವಳಕಾರಿಯಾಗಿ ಭಾರತದ ಅಂಕಿಅಂಶಗಳು ಕಾಣಿಸ್ಕೊಳ್ತಾ ಇದೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿಯೂ ಕೂಡ ಈಗ ಭಾರತ ಏನು ಹೇಳ್ಕೊಳ್ತಾ ಇದೆಯೋ 6.5%, 5.6% ನಿರುದ್ಯೋಗ ಇದೆ ಅಂತೇಳಿ, ಅದಕ್ಕಿಂತ 3 ಪಟ್ಟಿದೆ ಅಂತೇಳಿ ಸುದ್ದಿ ಸಂಸ್ಥೆ ಮಾಡಿರ್ತಕ್ಕಂಥ ಸಮೀಕ್ಷೆ ಹೇಳ್ತಾ ಇದೆ. ಅವರು ಬಿಟ್ಬಿಡಿ, ನಿರುದ್ಯೋಗ ದೊಡ್ಡ ಸವಾಲು, ಸರ್ಕಾರ ಕೊಡ್ತಿರ್ತಕ್ಕಂಥ ಅಂಕಿಅಂಶಗಳು ವಾಸ್ತವದ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂಥೇಳಿ ಡಿ ಸುಬ್ಬರಾವ್ ಅವರು, ಮಾಜಿ ಗವರ್ನರ್ RBI ಅವರು ಕೂಡ ಹೇಳಿರ್ತಕ್ಕಂಥ ಮಾತಿದ್ದು. ಈಗ ನಿರುದ್ಯೋಗ ಮತ್ತು ತಲಾ ಆದಾಯ, ಇದನ್ನು ಹೇಗೆ ಹೇಳ್ತೀರಿ ನೀವು ಅಂತ? ಈಗ ನಿರುದ್ಯೋಗ ಮತ್ತು ತಲಾ ಆದಾಯಕ್ಕೆ ಬಂದಾಗ, ಈಗ ತಲಾ ಆದಾಯ, ನಿರುದ್ಯೋಗದಿಂದ ತಲಾ ಆದಾಯ ಕಡಿಮೆ ಆಗುತ್ತೆ ಇನ್ನು. ಯಾಕೆಂದರೆ ನಿರುದ್ಯೋಗ ಇದ್ದಾಗ ಅವನಿಗೆ ದುಡಿಮೆ ಶಕ್ತಿ ಇರಲ್ಲ,
ಎಕ್ಸ್ಪೆನ್ಸ್ ಶಕ್ತಿನೂ ಇರಲ್ಲ, ಖರ್ಚು ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ತಲಾ ಆದಾಯನೂ ಕಡಿಮೆ ಇರುತ್ತೆ ಟೋಟಲಿ. ಬಟ್ ನಾವು ಇದಕ್ಕೆ ಇನ್ಫ್ಲೇಷನ್ ಒಂದು ಮೇಜರ್ ರೀಸನ್. ನಾವು ಬರೀ ತಲಾ ಆದಾಯದ ಬಗ್ಗೆ ಮಾತಾಡಿದ್ರೆ ಇನ್ಫ್ಲೇಷನ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಹಣದುಬ್ಬರ ಇದ್ದಾಗ ಈಗ ನೀವು ಎಷ್ಟೋ ಕಂಟ್ರಿಲಿ ಮೂಟೆಲಿ ದುಡ್ಡು ತಗೊಂಡು ಹೋಗ್ಬೇಕಾಗತ್ತೆ ಏನಾದ್ರು ಪರ್ಚೇಸ್ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದಿದೆ. ಯಾಕಂದ್ರೆ ನಾವು ಇನ್ಫ್ಲೇಷನ್ ನೋಡಿದಾಗ ಇವತ್ತು ಹೈಯೆಸ್ಟ್ ಇರೋದು ಕೇರಳ 6.7%. ಅದು ಬಿಟ್ರೆ 6.2% ಲಕ್ಷದ್ವೀಪ. ಲಕ್ಷದ್ವೀಪ ಅಂದ್ರೆ ಅಲ್ಲಿ ಎಲ್ಲಾದು ಹೊರಗಡೆ ಹೋಗ್ಬೇಕು, ಅದು 6.2 ಇದೆ. ಕರ್ನಾಟಕ ಬಂದು 5.98, ಆಲ್ಮೋಸ್ಟ್ 6. ಲಕ್ಷದ್ವೀಪದ ಪರಿಸ್ಥಿತಿ ಇವತ್ತು ಕರ್ನಾಟಕ ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಇವತ್ತು ಒಂದು ಟೋಲ್ ದರ, ಒಂದು ನೈಸ್ ರೋಡ್ 1 ಕಿಲೋಮೀಟರ್ ಟೋಲ್ ನೀವು ಕ್ರಮಿಸಕ್ಕೆ 7 ರೂಪಾಯಿ ಕೊಡಬೇಕು. ಅವೆಲ್ಲ ಆಗೋಗಿದೆ, ಮುಗ್ದೋಗಿದೆ ಟೋಲ್ ನೈಸ್ದು. ಅದನ್ನ ಕಿತ್ಕೊಳ್ಳೋಕೆ ಇವ್ರ ಹತ್ರ ದಮ್ಮಿಲ್ಲ. ಮೋಸ್ಟ್ಲಿ ಇವ್ರ ಹತ್ರ ಏನೋ ಕಿಕ್ ಬ್ಯಾಕ್ ತಗೊಂಡು ನಡೆಸ್ತಾ ಇರಬೇಕು ರಾಜ್ಯ ಸರ್ಕಾರಗಳು ಎಷ್ಟೊಂದು ಟೋಲ್ಗಳನ್ನ. ಅಂದ್ರೆ ಇವತ್ತು ಪ್ರತಿಯೊಂದು, ಆಮೇಲೆ ಗಾರ್ಬೇಜ್ ಸೆಸ್ ಮನೆಗಳಿಗೆ 1000 ಗಟ್ಟಲೆ. ಈಗ 5,000 ರೂಪಾಯಿ ಮನೆ ಟ್ಯಾಕ್ಸ್ ಇದ್ರೆ 2,000 ರೂಪಾಯಿ ಗಾರ್ಬೇಜ್ ಸೆಸ್ ಹಾಕ್ತಾರೆ, 3,000 ರೂಪಾಯಿ. ಅಂದ್ರೆ ಇವತ್ತು ಇವ್ರು ಏನು 2,000 ಕೊಡ್ತಾ ಇದಾರಲ್ಲ, ಅದ್ರ 10ರಷ್ಟು ಕಿತ್ಕೋತಾ ಇದ್ದಾರೆ. ಇವತ್ತು ಇವ್ರೇನು ಜನಗಳು ಇವತ್ತು ಬದುಕೋ ಪರಿಸ್ಥಿತಿಲಿ ಇಲ್ಲ ಕರ್ನಾಟಕದಲ್ಲಿ. ಮತ್ತೆ ಇವತ್ತು ಸ್ಟ್ಯಾಂಪ್ ಡ್ಯೂಟಿಗಳು ನೋಡಿ, 100 ರೂಪಾಯಿ ಇದ್ದಿದ್ದ ಪೇಪರ್ 500 ರೂಪಾಯಿ, 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ 100 ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಆಮೇಲೆ ಬಡ ವ್ಯಕ್ತಿಗಳು ಇವತ್ತು ಮಧ್ಯಮ ವರ್ಗ ತಲುಪಕ್ ಆಯ್ತಾ ಇಲ್ಲ. ಇವ್ರು ಕೂಡ ಪುಕ್ಸಟ್ಟೆ ಅಕ್ಕಿಲಿ ಅನ್ನ ಮಾಡ್ಕೊಂಡು ಗಂಜಿ ಕಾಯಿಸ್ಕೊಂಡು ಮನೇಲಿ ಹಂಗೆ ಇರ್ತೀನಪ್ಪ, ನಾನು ದುಡಿಯಕ್ಕೆ ಹೋಗಕ್ಕಾಗಲ್ಲ, ನನಗೆ ಶಕ್ತಿ ಇಲ್ಲ, ನಾನು ಏನು ಮಾಡಕ್ಕಾಗಲ್ಲ, ಒಂದು ಸೈಟ್ ತಗೊಳಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ. 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲ್ ತಂದಿದ್ದೀವಿ ಅಂತ ಮೋದಿ ಅವರು ಹೇಳಿದ್ರು. 25 ಕೋಟಿ ಕರ್ನಾಟಕದವ್ರು ಎಷ್ಟು ಜನ ಇರ್ಬೋದು? ಅದ ಅವ್ರು ಹುಡುಕೋಬೇಕು. ಇದು ಯಾರು ಯಾರು ಹುಡುಕ್ಬೇಕ್ರಿ? ಅವ್ರು ಹೇಳಿದ್ ಮಾತಲ್ವಾ ಅದು? 25 ಕೋಟಿ ಜನ ತಂದ್ಬಿಟ್ಟಿದ್ವಿ ನಾವು. ಬಡತನದ ಮೇಲಿಂದ ಅಂದ್ರೆ ಯಾವ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಅವ್ರು ಸ್ವಂತ ದುಡಿಮೆ ಮಾಡಿ ಶಕ್ತಿ ಮಾಡೋ ಅಂತ ಲೆವೆಲ್ಗೆ ಯಾರು ತಂದಿಲ್ಲ ಇವತ್ತು ದೇಶದಲ್ಲಿ. ಕೃಷ್ಣ